ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಯದಾತೆ ಮೋಹಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಈಗ ಬುದ್ಧಿಯನ್ನು ನಾವು ಸರಿಯಾದ ರೀತಿಯಲ್ಲಿ ಅದಕ್ಕೆ ತರಬೇತಿಯನ್ನು ಕೊಡಬೇಕು. ಇಲ್ಲದೆ ಹೋದರೆ ನಾನಾ ರೀತಿಯಲ್ಲಿ ಪ್ರಪಂಚದಲ್ಲಿ ಇರುವಂತಹ ಎಲ್ಲ ಡಿಸ್ಟ್ರಾಕ್ಷನ್ಗಳ ಮೇಲೆ ಬುದ್ಧಿ ಬಂದಾಗ ಏನಾಗುತ್ತೆ, ನಮಗೆ ಅದರಿಂದ ತೊಂದರೆ ಆಗುತ್ತೆ. ಯಾಕೆ ಅಂತಂದರೆ ಅವರು ಹೇಳಿದ್ರಿಂದ ನಾನು ಇದನ್ನು ಮಾಡಬೇಕು, ಅವ್ರು ನನಗೆ ಹೀಗೆ ಅಂದುಬಿಟ್ರು ಅದನ್ನು ಮಾಡಿ ತೋರಿಸಿಬಿಡ್ತೇನೆ, ನಾನು ಹಾಗಲ್ಲ. ಅಮ್ಮ ಹೀಗೆ ಅಂದುಬಿಟ್ರು ಅದರಿಂದ ನಾನು ಅವರಿಗೆ ಹಾಗಲ್ಲ ಅಂತ ನಾನು ಈ ಕೆಲಸ ಮಾಡಿ ತೋರಿಸ್ಬೇಕು, ಆ ಕೆಲಸ ಮಾಡಬೇಕು. ಇದೇ ರೀತಿ ನಮ್ಮ ಬುದ್ಧಿ ಯಾವತ್ತಿದ್ರೂ ಕೂಡ ಏನು ಕೇಳ್ತೇವೆ ಅದರ ಮೇಲೆ ನಮ್ಮ ಕಾರ್ಯಗಳನ್ನು ಅವಲಂಬಿತವಾಗುವಂತೆ ನಮ್ಮ ಬುದ್ಧಿ ಪ್ರೇರೇಪಣೆ ಮಾಡ್ತಾ ಇರುತ್ತೆ. ಹೀಗಾಗಿ ನಾವು ಯಾವಾಗ ಈ ಮೋಹ ಅನ್ನುವಂಥದ್ದು ಬುದ್ಧಿಯನ್ನು ಮೋಹಗೊಳಿಸುವಂತಹ ಈ ಎಲ್ಲ ಮಾತುಕತೆ ವ್ಯವಹಾರಗಳು ಇವುಗಳನ್ನೆಲ್ಲರನ್ನು ಮೀರಿ ನಾವು ನಮ್ಮ ಬುದ್ಧಿಯನ್ನು ಆತ್ಮೋದ್ಧಾರದ ಕಡೆ ಹರಿಸಿಕೊಂಡು ಹೋದಾಗ ಯಾರು ಏನೇ ಹೇಳಿದರೂ ಕೂಡ ನಮಗೆ ಅದರಿಂದ ಹೆಚ್ಚಿನ ಬಾಧೆ ಆಗುವುದೇ ಇಲ್ಲ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೇ ಶರದೃತೌ ಆಶ್ವಯುಜ ಮಾಸೆ ಕೃಷ್ಣ ಪಕ್ಷೆ. ಇಂದು 17ನೇ ತಾರೀಕು ಏಕಾದಶಿ ತಿಥಿ ಮತ್ತು ಇಂದು ಮಖ ನಕ್ಷತ್ರ. ಇಂದು ತುಲಾ ಸಂಕ್ರಮಣ. ರವಿ ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಇದರ ಫಲವನ್ನು ನೋಡೋಣ. ತುಲಾ ರಾಶಿಯಲ್ಲಿ ರವಿ ನೀಚ ಸ್ಥಾನ, ಆದರೂ ಕೂಡ ಅದರ ಫಲಗಳು ನಮಗೆ ಖಂಡಿತವಾಗಲೂ ಪ್ರಾಪ್ತಿಯಾಗುತ್ತೆ. ಮೇಷರಾಶಿಯವರಿಗೆ ಪಾರ್ಟ್ನರ್ಶಿಪ್ ಇತ್ಯಾದಿ ವ್ಯವಹಾರಗಳಲ್ಲಿ ಒಡಕು ಉಂಟಾಗುತ್ತೆ. ಮಿತ್ರತ್ವಗಳಲ್ಲಿ ಒಡಕು ಉಂಟಾಗೋದಿದೆ ಮತ್ತು ಬೇರೆಯವರಿಂದ ಬರ್ತಾ ಇದ್ದಂತಹ ಸಹಕಾರ ಈಗ ಕಡಿಮೆ ಆಗಬಹುದು. ಆದ್ದರಿಂದ ಈ 2 ತಿಂಗಳು ಬಹಳ ಹುಷಾರಾಗಿ ಬೇರೆಯವರೊಡನೆ ವ್ಯವಹಾರಗಳನ್ನು ಮಾಡಬೇಕಾಗುತ್ತೆ. ವೃಷಭ ರಾಶಿಯವರಿಗೆ ಅತ್ಯುತ್ತಮವಾದಂತಹ ಗೋಚಾರ. ಮನಸ್ಸಿಗೆ ನೆಮ್ಮದಿ, ಶತ್ರು ನಾಶ, ಶತ್ರು ಧ್ವಂಸ ಹಾಗೂ ಆರೋಗ್ಯದಲ್ಲಿ ಸುಧಾರಣೆ, ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಯಶಸ್ಸು. ಸೋಷಿಯಲ್ ಮೀಡಿಯಾ, ಅಡ್ವೆಂಚರ್ ಸ್ಪೋರ್ಟ್ಸ್ ಇತ್ಯಾದಿಗಳಲ್ಲಿ ಇರೋರಿಗಂತೂ 1 ತಿಂಗಳು ಬಹಳನೇ ಒಳ್ಳೆಯದು. ಮಿಥುನ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ಸಮಯ. ಪ್ರೇಮ ಪ್ರೀತಿ ದಾಂಪತ್ಯದಲ್ಲೆಲ್ಲ ಸ್ವಲ್ಪ ಕಷ್ಟ. ಪೋಷಕರಿಗೆ ಮಕ್ಕಳಿಂದ ಕಷ್ಟ ಮತ್ತು ಮಕ್ಕಳಿಗೆ ಪೋಷಕರಿಂದ ಕಷ್ಟ. ತುಲಾರಾಶಿಯ ಮಕ್ಕಳಿಗೆ ಮತ್ತು ಯಾರ್ಯಾರು ಗರ್ಭಿಣಿಯರಿದ್ದೀರಿ ಸ್ವಲ್ಪ ಸರಿಯಾಗಿ ಆರೋಗ್ಯವನ್ನು ನೋಡಿಕೊಳ್ಳಿ. ಹಾಗೂ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳಲ್ಲಿ ಇರೋರಿಗೆ ಲಾಸ್ ಆಗುವಂತಹ ಸಾಧ್ಯತೆ 1 ತಿಂಗಳ ತನಕ ಇರೋದ್ರಿಂದ ಹುಷಾರಾಗಿರಬೇಕು. ಕರ್ಕ ರಾಶಿಯವರಿಗೆ ಮನೆ, ಸಂಸಾರ, ತಾಯಿಯ ಆರೋಗ್ಯ, ಆಸ್ತಿಪಾಸ್ತಿ ವಿಚಾರ, ಹಣಕಾಸು ಇತ್ಯಾದಿಗಳಿಂದ ಸ್ವಲ್ಪ ತೊಂದರೆ ಆಗುತ್ತೆ. ಯಾರ್ಯಾರು ಕೋರ್ಟು ಕಚೇರಿ, ಟ್ಯಾಕ್ಸೇಷನ್ ಡಾಕ್ಯುಮೆಂಟ್ಸ್ ಇತ್ಯಾದಿಗಳಲ್ಲಿ ಇದ್ದೀರಿ ನಿಮಗೂ ಕೂಡ ಸ್ವಲ್ಪ ತೊಂದರೆ ಆಗುವಂತಹ ಸಾಧ್ಯತೆ ಇರಬಹುದು. ಸಿಂಹರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ ತರುವಂತಹ ಗೋಚಾರ. ಸ್ವಲ್ಪ ನೀಚ ಸ್ಥಾನದಲ್ಲಿ ರವಿ ಇದ್ದರೂ ಕೂಡ ಸ್ವಲ್ಪ ನೀವು ಒಳ್ಳೆಯ ಪ್ರತಿಫಲಗಳನ್ನು ನೋಡಬಹುದು. ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಮೂಡುತ್ತೆ. ಬಂಧು ಬಾಂಧವರಿಂದ ಸ್ವಲ್ಪ ನೆಮ್ಮದಿ ಪ್ರಾಪ್ತಿ. ಕನ್ಯಾ ರಾಶಿಯವರಿಗೆ ಮನೆಯಲ್ಲಿ ಮತ್ತು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಕಡಿಮೆ ನಿಮಗೆ ಆಸಕ್ತಿ ಬರುವಂತಹ ಸಾಧ್ಯತೆಗಳಿರುತ್ತೆ ಮತ್ತು ಸುಸ್ತಾಗುವಂತಹ ಸಾಧ್ಯತೆ. ಮನೆಯಲ್ಲಿ ಸಂಸಾರದಲ್ಲಿ ಸ್ವಲ್ಪ ಏರುಪೇರುಗಳಾಗಬಹುದು. ಇದನ್ನು ನೀವು ಸರಿ ಮಾಡ್ಕೋಬೇಕಾಗುತ್ತೆ. ತುಲಾ ರಾಶಿಯವರಿಗೆ ರವಿ ನಿಮ್ಮ ರಾಶಿಯನ್ನೇ ಸಂಕ್ರಮಣ ಮಾಡ್ತಾ ಇರೋದರಿಂದ ಎಲ್ಲರ ಗಮನ ನಿಮ್ಮ ಬಗ್ಗೆ ಇರುತ್ತೆ. ಆದ್ದರಿಂದ ನೀವು ಮಾಡುವ ಒಳ್ಳೆಯದು ಬಹಳ ಒಳ್ಳೆಯದಾಗಿ ಕಾಣುತ್ತೆ. ನೀವು ಮಾಡುವಂತಹ ಕೆಟ್ಟ ಕೆಲಸಗಳು ಬಹಳ ಕೆಟ್ಟದಾಗಿ ಎಲ್ಲರಿಗೂ ಗೊತ್ತಾಗುವಂತಹ ಸಾಧ್ಯತೆ ಇರುತ್ತೆ. ಆದ್ದರಿಂದ ನಿಮ್ಮ ಒಂದು ವ್ಯಕ್ತಿತ್ವದ ಬಗ್ಗೆ ಕೂಡ ಈಗ ಕಾಮೆಂಟ್ಗಳು, ಕ್ರಿಟಿಕ್ಗಳು ಬರಬಹುದು. ಆದ್ದರಿಂದ ಬಹಳ ಹುಷಾರಾಗಿ ವಿನಯಪೂರ್ವಕವಾಗಿ ವಿವೇಕವಾಗಿ ಕೆಲಸಗಳನ್ನು ಮಾಡಬೇಕು. ವೃಶ್ಚಿಕ ರಾಶಿಯವರಿಗೆ ವ್ಯವಹಾರಕ್ಕೆ ರವಿ ಬರ್ತಾ ಇರೋದ್ರಿಂದ ಬಾಸ್ಗಳು ಇತ್ಯಾದಿಗಳು ಇಷ್ಟು ದಿನ ನಿಮಗೆ ಫೇವರ್ ಮಾಡ್ತಾ ಇದ್ರು ಅದೆಲ್ಲ ನಿಂತು ಹೋಗುವಂತಹ ಸಾಧ್ಯತೆ ಇರುತ್ತೆ. ಆದ್ದರಿಂದ ಸ್ವಲ್ಪ ಹುಷಾರಾಗಿ ನೀವು ಕೆಲಸಗಳನ್ನು ಮಾಡ್ಕೋಬೇಕು. ಯಾರದ್ದು ಸಹಕಾರ 1-2 ತಿಂಗಳು ನಿಮಗೆ ಪ್ರಾಪ್ತಿಯಾಗೋದಿಲ್ಲ. ಧನುರಾಶಿಯವರಿಗೆ ಅತ್ಯುತ್ತಮವಾದಂತಹ ಗೋಚಾರ. ನಿಮಗೆ ಇಡೀ ವರ್ಷದಲ್ಲಿ ಇಲ್ಲದಷ್ಟು ಇಷ್ಟಾರ್ಥ ಸಿದ್ಧಿ, ಧನಾಗಮ ಆಗುವಂತಹ ಸಾಧ್ಯತೆಗಳು ಈಗ ಜಾಸ್ತಿ. ಮಕರ ರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ಗೋಚಾರ. ನಿಮ್ಮ ಭಾಗ್ಯೋದಯವಾಯಿತು ಅಂತ ತಿಳ್ಕೊಳ್ಳಿ. ಯಾರ್ಯಾರಿಗೆ ಕೆಲಸ ಇಲ್ವೋ ಅವರಿಗೆ ಕೆಲಸ ಪ್ರಾಪ್ತಿ ಮತ್ತು ಅವಾರ್ಡ್, ರೆಕಗ್ನಿಷನ್ ಎಲ್ಲವೂ ಪ್ರಾಪ್ತಿಯಾಗುತ್ತೆ. 1 ವರ್ಷದಿಂದ ನೀವು ಪಟ್ಟಂತಹ ಕಷ್ಟಕ್ಕೆ ಈಗ ಪ್ರತಿಫಲ ಪ್ರಾಪ್ತಿ. ಕುಂಭರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಭಾಗ್ಯಸ್ಥಾನಕ್ಕೆ ರವಿ ಬಂದಿದ್ದಾನೆ. ಆದ್ದರಿಂದ ದೊಡ್ಡವರು, ಬಾಸ್ಗಳು, ಮುಖ್ಯವಾದಂತಹ ಜನಗಳು ನಿಮ್ಮನ್ನು ಈಗ ಗಮನಿಸ್ತಾ ಇದ್ದಾರೆ. ಮುಂದಿನ ತಿಂಗಳು ಪ್ರಮೋಷನ್ ಗ್ಯಾರಂಟಿ. ಹೊಸ ಕೆಲಸ ಬೇಕಾದವರಿಗೆ ಗ್ಯಾರಂಟಿ. ಮೀನರಾಶಿಯವರಿಗೆ ಸ್ವಲ್ಪ ಕ್ಲಿಷ್ಟಕರವಾದಂತಹ ಗೋಚಾರ. ಆಧ್ಯಾತ್ಮಕ್ಕೆ ಬಹಳನೇ ಅನುಕೂಲಕರವಾದಂಥದ್ದು. ಬೇರೆಯವರಿಂದ ಸ್ವಲ್ಪ ದೂರ ಇರಬೇಕಾದಂತಹ ಸಮಯ ಈಗ 1 ತಿಂಗಳು ಇರುತ್ತೆ. ಆದರೂ ಕೂಡ ಮನಸ್ಸಿಗೆ ನೆಮ್ಮದಿಯನ್ನು ನೀವು ಆಧ್ಯಾತ್ಮದಿಂದ ಕಾಣಬಹುದು. ಆದರೆ ತೊಂದರೆ ಜಾಸ್ತಿ ಇಲ್ಲ. ಯಾಕೆಂದರೆ ನಾಳೆ ಗುರು ಕರ್ಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇರೋದ್ರಿಂದ 5 ವರ್ಷದಲ್ಲಿ ಇಲ್ಲದ ಗುರುಬಲ ಇವಾಗ ನಿಮಗೆ ಪ್ರಾಪ್ತಿಯಾಗೋದ್ರಿಂದ ಕಷ್ಟಗಳಿಗೆ ಒಂದು ತೆರೆ ಬಿತ್ತು ಅಂತ ತಿಳ್ಕೊಳ್ಳಿ. ನಿಮ್ಮ ಒಳ್ಳೆಯ ದಿನಗಳು ಆರಂಭವಾಯಿತು ಅಂತ ತಿಳ್ಕೊಳ್ಳಿ. ಎಲ್ಲರಿಗೂ ಶುಭಮಸ್ತು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೀತಾ ಶ್ಲೋಕಗಳನ್ನು ಪಠಣ ಮಾಡೋದನ್ನು ಮರಿಬೇಡಿ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.